ನಾನಂತೂ ಇವಾಗ ನನ್ನ ಹತ್ರ ಬರೋರಿಗೆಲ್ಲ ಇಷ್ಟೇ ಹೇಳ್ತಾ ಇರ್ತೀನಿ, ಹೊರಗಡೆ ತಿಳ್ಕೊಂಡಿದ್ದು ಸಾಕು. ಒಳಗಡೆ ಹೋಗಿ ಪ್ರಶ್ನೆ ಕೇಳ್ಕೊಳ್ಳಿ, ನಾನು ಯಾರು ಅಂತ, ನೀವು ಯಾರು ಅಂತ ತಿಳ್ಕೊಳ್ಳಿ. ಇದು ಒಂಥರ ಲವ್ ಅಫೇರ್ ಥರ ಆಗಬೇಕು. ನಿಮ್ಮ ಜೊತೆ ನೀವಿರೋದು ಪರಮಾತ್ಮನ ಜೊತೆ ಲವ್ ಅಫೇರ್ ಇದು. ನೋಡಿ, ನಿಮ್ಮ ಕಾಯಿಲೆಗಳು ಏನಿದ್ರೂ ಆ ಗಳಿಗೆನಲ್ಲಿ ಡಿಸೈಡ್ ಮಾಡಿ ಫಸ್ಟು. ಎಲ್ಲ ಹೇಳ್ತಾರೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್. ಹೌದು, ದೇಹ ಮನಸ್ಸು ಎರಡೂ ಒಂದಕ್ಕೊಂದು ಹೊಂದದೇ ಇರೋದ್ರಿಂದನೇ ಕಾಯಿಲೆಗಳು ಬಂದಿರೋದು. ನಾವು ಈ ದೇಹನೇ ಬಳಸ್ಕೊಂಡು ಗೊತ್ತಿರೋ ದೇಹದಿಂದ ಚೆನ್ನಾಗಿ ಗೊತ್ತಾಗಿಸ್ಕೊಂಡು ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಬೇಕು. ಅದಕ್ಕೆ ಹೇಳ್ತಾರೆ, ಒಂದು ಮೆಟಫರ್ ಇಟ್ಕೊಂಡು ಯಾವುದು ಗೊತ್ತಿದೆಯೋ ಅದರಿಂದ ಗೊತ್ತಿಲ್ಲದೆ ಇರೋದನ್ನು ಹುಡ್ಕೊಂಡು ಹೋಗೋದು ಅಂತ. ಅನ್ನೋನ್ನ ಹುಡ್ಕೋದು ನೋನಿಂದ. ಬಾಡಿ ಈಸ್ ನೋನ್, ನಿಮ್ಗೆ ಗೊತ್ತಿದೆ ಬಾಡಿ, ಸ್ವಲ್ಪನಾದರೂ ಅನುಭವಕ್ಕೆ ಬಂದಿದೆ, ಹೆಚ್ಚು ತಿಂದರೆ ಏನಾಗುತ್ತೆ ಅಂತ ಗೊತ್ತಾಗತ್ತೆ. ಇದರ ಸೂಕ್ಷ್ಮ ಪದರಗಳನ್ನು ನೋಡ್ತಾ ಹೋಗಬೇಕು. ಪಂಚಭೂತಗಳು, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಸೂಕ್ಷ್ಮ ಆಗ್ತಾ ಆಕಾಶನ ಮೀರಿ ಮನಸ್ಸು, ಆಮೇಲೆ ಬುದ್ಧಿ, ಆಮೇಲೆ ಹೀಗೆ ನಮ್ಮಲ್ಲಿ ನಾವು ಹುಡುಕ್ತಾ ಇದ್ದಾಗ ಇದೆಲ್ಲವೂ ನನ್ನ ಮ್ಯಾನಿಫೆಸ್ಟೇಷನ್ನೇ, ಆತ್ಮಸ್ವರೂಪ ನಮ್ಗೆ ಅನುಭವಕ್ಕೆ ಬರುತ್ತೆ. ಇದು ಜೀವನದಲ್ಲಿ ನಿಜವಾದ ಪರ್ಪಸ್ಸು ಮನುಷ್ಯನಿಗೆ. ಏನೇನೋ ನಂಬಿದ್ದೀರಾ, ದಟ್ ನಂಬಿಕೆ ಈಸ್ ಎನ್ ಅಬ್ಸ್ಟ್ರಕ್ಷನ್. ಇಟ್ ಈಸ್ ನೆಗೇಟಿಂಗ್ ಆಲ್ ದಿ ಪಾಸಿಬಿಲಿಟೀಸ್ ಆಫ್ ಬೀಯಿಂಗ್. ನಿಮ್ಮ ಜೊತೆ ನೀವಿರಕ್ಕೆ ಬಿಡ್ತಾ ಇಲ್ಲ, ಅದೊಂದೇ.